ನೋಡಿ, ತಮ್ನೆಲ್ಲೇನು ಕ್ಲಿಕ್ ಬೆಟ್ಟಲ್ಲ. ನಾನು ನಮ್ಮ ಚಾನಲ್ನಲ್ಲಿ ಈ ರೆಟ್ರೋ ರಿವ್ಯೂ ಸೆಗ್ಮೆಂಟ್ನ ಬಹಳ ದಿನಗಳಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಅದು ವಾಯ್ದೆಗಳಾಗ್ತಾ ಫೈನಲಿ ಇವತ್ತು ಈ ಸೆಗ್ಮೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಜಂಪ್ ಫಿಲ್ಮ್ ಯಾವುದಪ್ಪ ಅಂದರೆ ಅದು ನಮ್ಮ ಸ್ಯಾಂಡಲ್ವುಡ್ನ ಚಾಡಾದ ಉಪೇಂದ್ರ ಅವರ ಎ ಮೂವಿ. ಆ್ಯಂಡ್ ಈ ಮೂವಿ ನನಗೆ ಹೇಗನ್ನಿಸ್ತು ಅಂತ ತಿಳ್ಕೊಳಕ್ಕೂ ಮುಂಚೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರಚರ್ಚೆ. ನೋಡಿ, ಈ ಮೂವಿಯ ಪ್ಲಾಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಆದ್ರೂ ಈಗ ನಾನು ಹೇಳ್ತೀನಿ. ಈ ಮೂವಿಯ ಪ್ಲಾಟ್ ಏನಪ್ಪ ಅಂದರೆ, ಒಬ್ಬ ಮೂವಿಯ ಡೈರೆಕ್ಟರ್ ಜೀವನದಲ್ಲಿ ಒಬ್ಬ ಹುಡುಗಿ ಅಂದರೆ ಚಾಂದಿನಿ ಹೀರೋಯಿನ್ ಆಗಿ ಬಂದು ಅವನ ಲೈಫ್ನ ಹೇಗೆ ಆ್ಯಂಡ್ ಯಾಕೆ ಹಾಳು ಮಾಡ್ತಾಳೆ ಆ್ಯಂಡ್ ಇಷ್ಟಕ್ಕೂ ಅವಳು ಒಳ್ಳೆಯವಳ ಕೆಟ್ಟವಳ ಅಂತ ನೀವು ಮೂವಿನ ನೋಡಿ ತಿಳ್ಕೊಬೇಕು. ಮೂವಿ ಸ್ಟಾರ್ಟ್ ಆಗೋದೇ ಒಂದು ಕ್ಯಾರೆಕ್ಟರ್ನ POV ಶಾರ್ಟ್ಸ್ ಮುಖಾಂತರ. 1998ನಲ್ಲಿ POV ಶಾರ್ಟ್ಸಿಂದ ಮೂವಿನ ಓಪನ್ ಮಾಡ್ತಾರೆ, ವಿಚ್ ಈಸ್ ಇನೋವೇಟಿವ್ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಫೇಮಸ್ ಉಪ್ಪಿ ಆ್ಯಂಡ್ ಗಣಪನ ಕಾನ್ವರ್ಸೇಷನಿಂದ ಮೂವಿ ಶುರುವಾಗುತ್ತೆ. ಆ್ಯಂಡ್ ಅದಾದಮೇಲೆ ಗಾಡ್ ಇಸ್ ಗ್ರೇಟ್ ಅಂತ ಜನನ ಶೂಟ್ ಮಾಡೋ ಸೆಗ್ಮೆಂಟ್ ಆ್ಯಂಡ್ ಹೀರೋಯಿನ್ನ ಬ್ರೂಟಲ್ ಆಗಿ ಸಾಯಿಸ್ತಾನೆ. ಆ್ಯಂಡ್ ಕರೆಕ್ಟಾಗಿ ಮೂವಿ ಸ್ಟಾರ್ಟ್ ಆದ 15 ನಿಮಿಷಕ್ಕೇನೆ ದಿ ಎಂಡ್ ಕಾರ್ಡ್ ಬೀಳುತ್ತೆ. ಅದಾದಮೇಲೆ ಆ್ಯಕ್ಚುಲಿ ಡೈರೆಕ್ಟರ್ ಸೂರ್ಯನ ಕತೆ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಚಾಂದಿನಿ ಅನ್ನೋ ಕ್ಯಾರೆಕ್ಟರ್ ದೊಡ್ಡ ಹೀರೋಯಿನ್ ಆ್ಯಂಡ್ ಅವಳನ್ನು ಅಷ್ಟು ದೊಡ್ಡ ಹೀರೋಯಿನ್ ಮಾಡಿದ ಸೂರ್ಯ ಚಾಂದಿನಿನ ಪ್ರೀತಿಸುವಂತ ಅವಳ ಹಿಂದೆ ಬೀಳ್ತಾನೆ. ಆ್ಯಂಡ್ ಪ್ರೀ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಟ್ವಿಸ್ಟ್ನ ಎಸಿತಾರೆ. ಆ್ಯಂಡ್ ಅದರಿಂದ ತೀರ್ಕೊಳ್ಳೋವರೆಗೆ ಕ್ಲೈಮ್ಯಾಕ್ಸ್ನಲ್ಲಿ ಇನ್ನೊಂದು ಟ್ವಿಸ್ಟ್ನ ಮುಖಾಂತರ ಮೂವಿನ ಎಂಡ್ ಮಾಡ್ತಾರೆ. ನನಗೆ ಈ ಮೂವಿಲಿ ತುಂಬ ಇಷ್ಟ ಆದ ಆಸ್ಪೆಕ್ಟ್ಸ್ ಅಂದರೆ ಅದು ಈ ಮೂವಿಯ ರೈಟಿಂಗ್, ಪರ್ಫಾರ್ಮೆನ್ಸಸ್ ಆ್ಯಂಡ್ ಸಾಂಗ್ಸ್ ಇವೆಲ್ಲ ಒಂದನ್ನೊಂದು ಡಾಮಿನೇಟ್ ಮಾಡೋ ಥರ ಇದ್ವು. ಎಸ್ಪೆಷಲಿ ಉಪ್ಪಿ ಅವರ ರೈಟಿಂಗ್. ಒಂದು ಆ್ಯಕ್ಟ್ನಲ್ಲಿ ಚಾಂದಿನಿ ತನ್ನ ಲವ್ನ ಎಕ್ಸ್ಪ್ರೆಸ್ ಮಾಡಿದಾಗ ಸೂರ್ಯ ಒಂದು ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ಒಂದು ಸರ್ಕಲ್ನಲ್ಲಿ ಚಾಂದಿನಿನ ನಿಲ್ಲಿಸಿ ಆ ಕಾರ್ ಜೊತೆ ಜೀವನ ಆ್ಯಂಡ್ ಪ್ರೀತಿನ ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನನಗೆ ತುಂಬಾ ಹಿಡಿಸ್ತು. ಆದರೆ ಇದರಲ್ಲಿ ಇದಕ್ಕಿಂತ ಎಕ್ಸ್ಟ್ರಾಡಿನರಿ ಏನಪ್ಪ ಅಂದರೆ ಆ ಎಕ್ಸ್ಪ್ಲೇನಿಂಗ್ ಸೀನ್ನ ಚಾಂದಿನಿ ಈಗ ಯಾಕೆ ಅಷ್ಟು ವಲ್ಗರ್ ಆ್ಯಂಡ್ ಆ್ಯಟಿಟ್ಯೂಡ್ಕ್ಕಾಗಿ ಇದ್ದಾಳೆ ಅನ್ನೋದಕ್ಕೆ ಕನೆಕ್ಟ್ ಮಾಡ್ತಾರೆ. ಜಸ್ಟ್ ಬ್ರಿಲಿಯಂಟ್ ಅಷ್ಟೇ. ಇನ್ನು ಈ ಸಿನಿಮಾದ ವಿಜುವಲ್ಸ್ ಆಗಿನ ಕಾಲಕ್ಕೆ ಕಂಪೇರ್ ಮಾಡಿದರೆ ಭಾಳ ಶಾರ್ಟ್ಸ್ ಇನೋವೇಟಿವ್ ಅಂತ ಅನ್ನಿಸ್ತು. ಆ್ಯಂಡ್ ಫೈನ್ ನಡೆಯುತ್ತೆ. ಹಾಗೆ ಮ್ಯೂಸಿಕ್ನ ವಿಷಯಕ್ಕೆ ಬಂದರೆ ಗುರುಕಿರಣ್ ಅವರು ಈ ಮೂವಿಗೆ ತಮ್ಮ ಮ್ಯೂಸಿಕ್ನ ಕೊಟ್ಟಿದ್ರು. ಒಂದೊಂದು ಸಾಂಗ್ಸ್ ಬಹಳ ಚೆನ್ನಾಗಿ ಏಜ್ ಆಗಿದ್ದಾವೆ, ಎಲ್ಲ ಸಾಂಗ್ಸ್ ಚೆನ್ನಾಗಿದ್ದಾವೆ. BGM ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಇನ್ನು ಪರ್ಫಾರ್ಮೆನ್ಸಸ್ನ ವಿಷಯಕ್ಕೆ ಬಂದರೆ ಈ ಮೂವಿಲಿ ಇಬ್ಬರ ಪರ್ಫಾರ್ಮೆನ್ಸ್ನ ನಾವು ಥ್ರೂ ಔಟ್ ಮೂವಿ ನೋಡ್ತೀವಿ. ಒಂದು ಉಪೇಂದ್ರ, ಇನ್ನೊಂದು ಚಾಂದಿನಿ. ಉಪೇಂದ್ರ ಅವರ ಆ್ಯಕ್ಟಿಂಗ್ ಆ್ಯಂಡ್ ಅವರ ಕಮಿಟ್ಮೆಂಟ್ನ ನಾವು ಸ್ಕ್ರೀನ್ ಮೇಲೆ ಬಹಳ ಎವಿಡೆಂಟ್ ಆಗಿ ನೋಡ್ಬೋದು. ಆ್ಯಂಡ್ ಚಾಂದಿನಿ ಅವರ ಪರ್ಫಾರ್ಮೆನ್ಸ್ನು ಬಹಳ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ನಮ್ಮ ಡೈರೆಕ್ಟರ್ ಉಪ್ಪಿ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರ ರೈಟಿಂಗ್ ಆ್ಯಂಡ್ ಆ್ಯಕ್ಟಿಂಗಿಂದ ಈ ಮೂವಿಗೆ ಜೀವನ ತುಂಬಿದ್ದಾರೆ ಅಂತ ಹೇಳ್ಬೋದು. ಈ ಮೂವಿ 1998ನಲ್ಲಿನೇ 20 crores ಕಲೆಕ್ಷನ್ ಮಾಡಿತ್ತು. ಆ್ಯಂಡ್ ದಾಟ್ಸ್ ಆಲ್ ಫಾರ್ ದಿ ಟುಡೇ ಗೈಸ್. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ.